ಆ, ಎಲ್ಲರಿಗೂ ನಮಸ್ಕಾರ. ನಾನು ಡಿ ಕೆ ರಮೇಶ್ ಮಾತಾಡ್ತಾ ಇರೋದು. ಇವತ್ತಿನ ಸಬ್ಜೆಕ್ಟ್ ಬಂದ್ಬಿಟ್ಟು ಭೂ ಕಬಳಿಕೆ. ಕೃಷ್ಣ ಬೈರೇಗೌಡರು ಮೋರ್ ದೆನ್ ಒಂದು 21 ಎಕರೆನ ಇವತ್ತು ಜಾಗವನ್ನು ಒತ್ತುವರಿ ಮಾಡ್ಕೊಂಡಿದ್ದಾರೆ. ನೋಡಿ, ಇವತ್ತು ಪ್ರತಿಯೊಬ್ಬ ಗ್ರಾಮ ಪಂಚಾಯತಿಯಿಂದ ಹಿಡಿದು ಎಮ್ ಎಲ್ ಎ, ಎಂ ಪಿ, ಪ್ರತಿಯೊಬ್ಬರು ಸುಧಾ ಅಂದರೆ ಕೆಲವೊಬ್ಬರು ಬೆರಳಿಕೆ ಜನ ಅಷ್ಟು ಮಾತ್ರ ಯಾವುದೇ ಥರದ ಅವ್ರ ಮೇಲೆ ಅಪವಾದ ಬರ್ದಂಗೆ ನೋಡ್ಕೊಳ್ತಾ ಇದ್ದಾರೆ. ಇನ್ನು ಬಹಳಷ್ಟು ಜನ ಈ ರಾಜಕೀಯಕ್ಕೆ ಬರೋದು ಆರ್ಗ್ಯಾನಿಕ್ ಆಗಿ ಬೆಳೆಯೋದಕ್ಕೆ ಯಾರು ಇಷ್ಟನ ಪಡ್ತಾ ಇಲ್ಲ. ಅಂದರೆ ಸ್ವಂತ ಶ್ರಮದಿಂದ ಯಾರು ಬೆಳೆಯೋದಕ್ಕೆ ಇಷ್ಟಪಡ್ತಾ ಇಲ್ಲ. ನಾವೊಂದು ಎಮ್ ಎಲ್ ಎ ಆದರೆ, ಎಂ ಪಿ ಆದರೆ, ನಾವು ಗ್ರಾಮ ಪಂಚಾಯತಿ ಅಧ್ಯಕ್ಷರಾದರೆ ಅಲ್ಲಿ ದುಡ್ಡನ್ನು ಮಾಡ್ಬೋದು, ಗೌರ್ಮೆಂಟ್ ದುಡ್ಡನ್ನು ಹೊಡಿಬೋದು ಅಂತ ಬಹಳಷ್ಟು ಜನ ಈ ಫೀಲ್ಡನ್ನು ಆಯ್ಕೆ ಮಾಡ್ಕೊಳ್ತಾರೆ. ಬಟ್ ಆದರೆ ಇದು ಯಾವತ್ತಿದ್ರೂ ನಮಗೆ ಕಳಂಕವನ್ನು ತಂದುಕೊಡುತ್ತೆ. ನಮಗಂತೂ ಕಪ್ಪು ಚುಕ್ಕಿ ಆಗುತ್ತೆ. ಬಟ್ ಆದರೆ ಭಾಳಷ್ಟು ಹೆಸರನ್ನು ಸಂಪಾದನೆ ಮಾಡಿರ್ತಾರೆ. ಯಾವುದೋ ಒಂದು ಕಳಂಕ ನಮ್ಮನ್ನ ತಗೊಬಂದು ಪಾತಾಳಕ್ಕೆ ಬಿಟ್ಬಿಡುತ್ತೆ. ನಮ್ಮ ಇತಿಹಾಸದಲ್ಲಿ ನಮ್ಮನ್ನ ಏನು ಮಾಡುತ್ತೆ, ಕಪ್ಪು ಚುಕ್ಕಿಯಾಗಿ ನಮ್ಮನ್ನು ನೋಡ್ತಾರೆ. ಹಾಗಾಗಿ ಇವತ್ತು ಪ್ರತಿಯೊಬ್ಬರ ಏನಂದರೆ ಮಾತಾಡಬೇಕು. ಯಾಕೆ ಅವರೆಲ್ಲ ಈ ಥರ ಅಕ್ರಮ ಮಾಡ್ತಾ ಇದ್ದಾರೆ, ಭೂ ಕಬಳಿಕೆ ಮಾಡ್ತಾ ಇದ್ದಾರೆ ಅಂದರೆ ಯಾರು ಕೇಳೋದಿಲ್ಲ, ಮಾತಾಡೋದಿಲ್ಲ. ಜನಪ್ರತಿನಿಧಿಗಳು ಮಾತಾಡೋದಿಲ್ಲ. ನಮ್ಮಂಥವ್ರು ಮಾತಾಡದೆ ಹೋದಾಗ ಮಾತ್ರ ಇದೆಲ್ಲ ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ಪ್ರತಿಯೊಬ್ಬರು ಸುಧಾ ಮಾತಾಡಿದಾಗ, ಕ್ವಶನ್ ಮಾಡಿದಾಗ, ಪ್ರಶ್ನೆಗಳನ್ನು ಮಾಡಿದಾಗ ಈ ಥರ ಭೂ ಕಬಳಿಕೆ ಆಗೋದು, ದೌರ್ಜನ್ಯ ನಡೆಯೋದು ನಮಗೆ ಸೇರಬೇಕಾದಂಥ, ಜನಸಾಮಾನ್ಯರಿಗೆ ಸೇರಬೇಕಾದಂಥ ಫಂಡ್ಗಳು ಜನರಿಗೆ ರೀಚೇ ಆಗ್ತಿಲ್ಲ. ಬಿಕಾಸ್ ಏನಾಗ್ತದೆ ಅಂದರೆ ಮಾಹಿತಿ ಕೊರತೆ ಇದೆ, ಆ ದುಡ್ಡು ಅಲ್ಲಲ್ಲೇ ಕರಗೋಗ್ಬಿಡುತ್ತೆ. ಇದನ್ನು ಕೇಳಿದಾಗ ಮಾತ್ರ ಈ ಪ್ರತಿಯೊಂದು ಗೌರ್ಮೆಂಟ್ ಕೊಡುವಂಥ ಸೌಲಭ್ಯ ಪ್ರತಿಯೊಬ್ಬ ವ್ಯಕ್ತಿಗೂ ಸುಧಾ ರೀಚ್ ಆಗುತ್ತೆ. ಹಾಗಾಗಿ ಪ್ರತಿಯೊಬ್ಬರು ಸುಧಾ ಮಾತಾಡಿ, ಯಾರೇ ಅಕ್ರಮ ಮಾಡಿರಲಿ ಅದ್ರ ಬಗ್ಗೆ ಮಾತಾಡಿದಾಗ ಮಾತ್ರ ಅವ್ರಿಗೂ ಭಯ ಇರ್ತದೆ. ತಡೆಯಪ್ಪ, ನಾನೆಲ್ಲರೂ ಜಮೀನು ಮಾಡಿದ್ರೆ ಅಕ್ರಮವಾಗಿ ದುಡ್ಡನ್ನು ಮಾಡಿದ್ರೆ ಕೇಳ್ತಾರೆ ಅನ್ನೋದು ಪ್ರತಿಯೊಬ್ಬರಿಗೂ ಸುಧಾ ಭಯವಾಗಿರುತ್ತೆ. ಹಾಗಾಗಿ ಪ್ರತಿಯೊಬ್ಬರು ಸುಧಾ ಮಾತಾಡಿ ಇದೆಲ್ಲರ ನಮ್ಮ ಹಕ್ಕು. ಪ್ರತಿಯೊಬ್ಬರು ಮಾತಾಡುವಂಥದ್ದು ನಮ್ಮ ಹಕ್ಕು. ಪ್ರತಿಯೊಬ್ಬರು ಸುಧಾ ಮಾತಾಡಿ ಯಾರೇ ಭೂ ಕಬಳಿಕೆ ಮಾಡಿರಲಿ ಅದು ಏನು ಗೌರ್ಮೆಂಟ್ಗೆ ಸೇರಬೇಕು ಅದು ಸೇರಬೇಕಾಗುತ್ತೆ. ನ್ಯಾಯ ಅನ್ನೋದು ಎಲ್ಲರಿಗೂ ಸುಧಾ ಒಂದೇ ನ್ಯಾಯ ಇರಬೇಕಾಗುತ್ತೆ. ಥ್ಯಾಂಕ್ ಯು ಸೊ ಮಚ್.